ಕಾಂಡಿಡಿದು ಮಧ್ಯಾಹ್ನ ಮಟ್ಟ ಒಂಜಿ ವಿಚಾರಕೂಟ ನಡಪು ವಿಚಾರಕೂಟನ ವಿಶ್ರಾಂತ ಕುಲಪತಿ ಹಿರಿಯ ಜನಪದ ವಿದ್ವಾಂಸರಾಯಿನ ಡಾಕ್ಟರ್ ಚಿನ್ನಪ್ಪಗೌಡರು ಉದಿಪಾನ ಮತ್ತು ಐದು ಪಕ್ಕ ರಟ್ಟಿ ಗೋಷ್ಠಿಗಳು ನಡತಾರೆ ಉಂಟು ಸುರತ ಗೋಷ್ಠಿ ಬಂಟ್ವಾಳದ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಅಧ್ಯಕ್ಷರಾಯಿನ ಡಾಕ್ಟರ್ ತುಕಾರಾಮ್ ಪೂಜಾರ್ಲು ಅಬ್ಬಕ್ಕನ ಬಗ್ಗೆ ಈ ಚಾರಿತ್ರಿಕ ಅವಲೋಕನ ಮಾಡ್ತಾರೆ. ಐದು ಪಕ್ಕ ಎರಡನೇ ಗೋಷ್ಠಿ ಇತಿಹಾಸ ತಜ್ಞರಾಯಿನ ಕಂಚನೆ ನಿವೃತ್ತ ಉಪನ್ಯಾಸಕರಾಯಿನ ಡಾಕ್ಟರ್ ಕುಂಡಿಕಾಯಿ ಗಣಪಯ್ಯ ಭಟ್ರು ಮನೆಯಲ್ಲಿ ಅಬ್ಬಕ್ಕನ ಭೇಟಿ ಮಲ್ತಿನ ಪ್ರವಾಸಿ ಅಂತನ ವಿಚಾರ ಪಾತ್ರೆ ಬಂದಿಲ್ಲ ಎಂದು ತಾಯಿ ಮನೆಯಲ್ಲಿ ಅಬ್ಬಕ್ಕನ ವಿಚಾರ ಕೂಟ ಕಲ್ಪನ ಮಾತಾಡಿ ಪ್ರಶ್ನೆ ಇದಾಗಲಿ ದಯಮಾಡ ಮನೆಯಲ್ದ ಗ್ರಾಮಸ್ಥರಿಗೆ ಮನೆಯಲ್ದ ಚರಿತ್ರೆ ಅದರಿಂದ ಹಬ್ಬಕ್ಕನೊಟ್ಟಿಗೆ ಆಯ್ತನ ಅದನ್ನ ಹಬ್ಬಕ್ಕನ ಕಾಲದ ಘಟನಾವಳಿಗಳು ಹಬ್ಬದ ತೆರೆದು ನನಗೆ ಇದಾಗೂ ಹುಡುದಾಗ್ಲಿಕ್ಕೆ ಮಲ್ಲ ಮಟ್ಟ ತಿರುಗಿ ಹಬ್ಬಕ್ಕ ರಾಣಿ ಪಂಪನ ಮತ್ತು ಉಳ್ಳಾಳದ ರಾಣಿ ಹಬ್ಬಕ್ಕ ಪಂಪ ಈ ಉಳ್ಳಾಳದ ರಾಣಿ ಹಬ್ಬಕ್ಕ ಮನೆಯಲ್ಲಿ ಅದನ್ನ ಸಂಪರ್ಕ ಅದನ್ನ ಬುದ್ಧಿಗೆ ಅದನ್ನ ಮೂಡಬಿದ್ದರೆ ಈ ಮಾತ ಹಿನ್ನೆಲೆ ಇಟ್ಕೊಂಡು ಪುನಃ ಮನೆಯೆಲ್ಲ ಹಬ್ಬಕ್ಕನ ಕಾಲದ ಬಾರಿ ಪ್ರಮುಖವಾದಿದ್ದನ ಅವನ್ಜಿ ಪಟ್ಟಣ ಆ ಕಾಲದ ಅವನ್ಜಿ ಪೇಂಟೆ ಎಂದು ಬಂದರೆ ಇದಕ್ಕೆಲ್ಲ ಹಿರಿಯ ಪಾಠ ಮನೆಯಲ್ಲಿ ಪೇಂಟೆ ಅಂದೇ ಬಂಪನ ಈ ಮನೆಯಲ್ಲಿ ಹಬ್ಬಕ್ಕ ಆರಾಧನೆ ಮಲ್ತಂತನ ಶ್ರೀ ಅನಂತ ಸ್ವಾಮಿ ಬಸದಿ ಇನಿಕಲ ಉಂಟು ಸುಮಾರು 700 ವರ್ಷ ಕುಟುಂಬದ ಬಸದಿ ಅಂಚನೆ ಹಬ್ಬಕ್ಕನ ಕಾಲದಲ್ಪ ಅರಮನೆ ಇರ್ತದೆ ಐಕ್ ಸಂಬಂಧಪಟ್ಟ ಪುರೋರು ಮಾತ್ರ ಉಂಟು ಹಬ್ಬಕ್ಕ ಇನಿಕಲ ಐಕ್ ಬೇತೆ ಬೇತೆ ಆ ವಂಶದ ಹಿನ್ನೆಲೆ ತಕ್ಕಂತ ಸಂಪರ್ಕ ಸಂಬಂಧ ತನಕಲ್ನ ನೆಲೆಯೆಲ್ಲ ಅಲ್ಪ ಉಂಟು. ಈ ಮನೆಯಲ್ಲಿ ಗ್ರಾಮಡ್ ಮನೆಯಲ್ಲಿ ಬಂದ್ಮನ ಊರು ಹಬ್ಬಕ್ಕನ ಚರಿತ್ರೆದ ಬಗ್ಗೆ ಹಬ್ಬಕ್ಕನ ಹಿನ್ನೆಲೆ ಜನಕುಲ್ದ ಜಾತ್ ಹೊಸ ತಲೆಮಾರದ ಜನಕರಿಗೆ ಜಾತ್ ಮಾಹಿತಿ ಕೊಟ್ಪನ ಅದನ್ನ ಅಸ್ಮಿತೆ ಚಾರಿತ್ರಿಕ ಅಸ್ಮಿತೆಯನ್ನು ಹುಟ್ಟಾವನ ಮುಳೆಪಾವನ ಹಿನ್ನೆಲೆ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮೂಲತಃ ಅದ್ರ ಮೇಲೆ ನಾನು ಈಗಾಗಲೇ ಹೇಳಿದ ಹಾಗೆ ಇದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಒಂದು ನೇತೃತ್ವದಲ್ಲಿ ಮತ್ತು ಸ್ಥಳೀಯ ಸರ್ಕಾರಿ ಶಾಲೆ ಮತ್ತು ಮನೆಯಲ್ಲಿ ಗ್ರಾಮದ ಹಬ್ಬಕ್ಕ ಚಾವಡಿ ಈ ಒಂದು ಕೂಟದ ಒಂದು ಆಶ್ರಯದಲ್ಲಿ ನಾವು ಈ ಒಂದು ಮನೆಯಲ್ಲ ತೆರಮೇದ ರಾಣಿ ಹಬ್ಬಕ್ಕ ಅನ್ನುವಂಥ ವಿಚಾರಗೋಷ್ಠಿಯನ್ನು ಆಯೋಜನೆ ಮಾಡಿರುವಂಥದ್ದು. ಡಾಕ್ಟರ್ ಚಿನ್ನಪ್ಪಗೌಡರು ಈ ಒಂದು ವಿಚಾರಗೋಷ್ಠಿಯನ್ನು ಅಥವಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಉದ್ಘಾಟನೆಗಿಂತ ಮೊದಲು 10 ಗಂಟೆಗೆ ಉದ್ಘಾಟನೆ ಆಗ್ತದೆ. ಉದ್ಘಾಟನೆಗಿಂತ ಪೂರ್ವವಾಗಿ 9:30 ಗಂಟೆಗೆ ಎಲ್ಲರೂ ಸ್ಥಳೀಯ ಗ್ರಾಮಸ್ಥರು ಅಥವಾ ಬಂದಂತ ಅತಿಥಿಗಳೆಲ್ಲರೂ ಅಲ್ಲೇ ಪಕ್ಕದಲ್ಲಿ ಶಾಲೆಯ ಪಕ್ಕದಲ್ಲಿ ಇರುವಂತಹ ಶ್ರೀ ಅನಂತ ಸ್ವಾಮಿ ಬಸದಿಯಲ್ಲಿ ಸೇರ್ತಾರೆ. ಅಲ್ಲಿಂದ ಈ ಗೋಷ್ಠಿ ನಡೆಯುವಂತ ಶಾಲೆ ಏನಿದೆ ಮಳಲಿ ಸರ್ಕಾರಿ ಶಾಲೆ ಅಲ್ಲಿಗೆ ಒಂದು ಸಾಂಸ್ಕೃತಿಕ ನಡಿಗೆ, ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಈ ಬಸದಿ ಹಬ್ಬಕ್ಕರ ಕಾಲದಲ್ಲಿ ಇದ್ದಂತ ಬಸದಿ, ಹಬ್ಬಕ್ಕ ಆರಾಧನೆ ಮಾಡ್ತಾ ಇದ್ದಂತ ಬಸದಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜೋಡಣೆ ಆಗ್ಬೇಕನ್ನುವಂತ ಈ ಒಂದು ಚಾರಿತ್ರಿಕ ಏನು ಬಸದಿಯನ್ನು ಈ ಕಾರ್ಯಕ್ರಮದ ಅಲ್ಲಿ ಜೋಡಿಸುವ ಕಾರಣಕ್ಕಾಗಿ ಅಲ್ಲಿಂದ ನಮ್ಮ ಈ ಒಂದು ನಡಿಗೆಯನ್ನು ಆರಂಭಿಸಿ ಅದು ಈ ಗೋಷ್ಠಿ ನಡೆಯುವ ತನಕ ಬರ್ತದೆ. ಅಲ್ಲಿ 10 ಗಂಟೆಗೆ ಮಾನ್ಯ ಚಿನ್ನಪ್ಪಗೌಡರು ಈ ಗೋಷ್ಠಿಯನ್ನು ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಮಾನ್ಯ ಕುಂಡಿಕಾಯಿ ಗಣಪಯ್ಯ ಭಟ್ರು ಮತ್ತು ತುಕಾರಾಮ್ ಪೂಜಾರಿ ಅವರು 2 ಗೋಷ್ಠಿಗಳನ್ನು ನಡೆಸಿಕೊಡ್ತಾರೆ. ಮುಖ್ಯವಾಗಿ ಕುಂಡಿಕಾಯಿ ಗಣಪಯ್ಯ ಭಟ್ರು ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ನಾವು ಅದನ್ನು ವಿಚಾರ ಹಾಕಿದ್ದೇವೆ. ಮನೆಯಲ್ಲಿ ವಿದೇಶಿ ಪ್ರವಾಸಿ ಹಬ್ಬಕ್ಕನನ್ನು ಭೇಟಿಯಾಗುವ ವಿಚಾರವನ್ನು ಅವರು ಅಲ್ಲಿ ಉಲ್ಲೇಖ ಮಾಡಿ ಅದರ ಹಿನ್ನೆಲೆಯಲ್ಲಿ ಒಂದಷ್ಟು ಮಾತಾಡ್ತಾರೆ. ಯಾಕಂತ ಹೇಳಿದ್ರೆ 1623ರಲ್ಲಿ ಇಟಲಿಯಿಂದ ಬಂದಂತ ಪೆದ್ರೋ ದೆಲ್ಲವಲ್ಲಿ ಹಬ್ಬಕ್ಕನನ್ನು ಭೇಟಿ ಮಾಡುವುದು ಎಲ್ಲಿ ಅಂತ ಕೇಳಿದ್ರೆ ಅವನು ಉಳ್ಳಾಳಕ್ಕೆ ಕೂಡ ಬಂದಿರ್ತಾನೆ. ಉಳ್ಳಾಳದಲ್ಲಿ ಹಬ್ಬಕ್ಕ ಏನು ಭೇಟಿಗೆ ಸಿಗದಿದ್ದಾಗ ಮನೆಯಲ್ಲಿಗೆ ಬರ್ತಾನೆ. ಮನೆಯಲ್ಲಿ ಗ್ರಾಮಕ್ಕೆ ಬಂದಾಗ ಮನೆಯಲ್ ಗ್ರಾಮದಲ್ಲಿ ಈ ದಲ್ಲವಲ್ಲೇ ಇಟೇರಿ ಪ್ರವಾಸಿ ಹಬ್ಬಕ್ಕನನ್ನು ಭೇಟಿ ಮಾಡುವಂಥದ್ದು. ಆ ಭೇಟಿಯ ಉಲ್ಲೇಖವನ್ನು ಅವನು ಏನು ಭಾರಿ
ಸ್ಪಷ್ಟವಾಗಿ ಬರೆದಿದ್ದಾನೆ. ಅಪ್ಪಕ್ಕ ಯಾವ ರೀತಿ ಇದ್ದರು, ಎಷ್ಟು ಎತ್ತರ ಇದ್ದರು, ಯಾವ ಸ್ವರೂಪದಲ್ಲಿ ಇದ್ದರು, ಅಪ್ಪಕ್ಕನ ಜೊತೆಗೆ ಯಾರಿದ್ದರು, ಅಪ್ಪಕ್ಕನ ಆಡಳಿತ ಯಾವ ರೀತಿ ಇತ್ತು, ಮತ್ತು ಮನೆಯಲ್ಲಿ ಗ್ರಾಮ ಯಾವ ರೀತಿ ಇತ್ತು, ಈ ಎಲ್ಲ ವಿಚಾರವನ್ನು ದಲ್ಲವೆಲ್ಲೆ ತನ್ನ ಏನು ಪ್ರವಾಸಿ ಕಥನದಲ್ಲಿ ಬರೆದಿದ್ದಾನೆ. ಸೊ ಹಾಗಾಗಿ ಭಾರಿ ದೊಡ್ಡ ಅಪ್ಪಕ್ಕನ ಬಗ್ಗೆ ಇರುವಂತ ಚಾರಿತ್ರಿಕ ಉಲ್ಲೇಖಗಳಲ್ಲಿ ಅನೇಕ ಮಂದಿ ಬಂದಂತ ಪ್ರವಾಸಿಗಳು ಅಥವಾ ಅಧ್ಯಯನಗಾರರು ಅವತ್ತಿನ ಕಾಲದ ಪೋರ್ಚುಗೀಸರು ಇರ್ಬೋದು ಅಥವಾ ಬೇರೆ ದೇಶದಿಂದ ಬಂದಂತವರು ಕೂಡ ಅಪ್ಪಕ್ಕನ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ದೊಡ್ಡ ಆಕಾರ ಮಾಹಿತಿ ಆಗಿರುವಂತದ್ದು ದಲ್ಲವೆಲ್ಲೆ. ಈ ದಲ್ಲವೆಲ್ಲೆ ಅಪ್ಪಕ್ಕನನ್ನು ಭೇಟಿ ಮಾಡಿರುವಂತ ಸ್ಥಳ ಮನೆಯಲ್ಲಾಗಿರುವುದರಿಂದ ಮತ್ತು ಆ ಮನೆಯಲ್ಲಿ ಆಕೆಗಿದ್ದಂತಹ ಸಂಪರ್ಕ ಮತ್ತು ಅಲ್ಲಿದ್ದಂತಹ ಅರಮನೆಗಳು ಈ ಎಲ್ಲ ವಿಚಾರಗಳನ್ನು ಇವತ್ತಿನ ಕಾಲದ ಜನತೆಗೆ ಮತ್ತು ಅದೇ ಊರಿನ ಗ್ರಾಮಸ್ಥರಿಗೆ, ಅಲ್ಲಿನ ಹೊಸ ತಲೆಮಾರಿನ ಮಕ್ಕಳಿಗೆ ಅದನ್ನು ಹೇಳಿಕೊಡ್ಬೇಕು. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ನಮ್ಮ ಪಾಠ ಪ್ರವಚನ ಅಥವಾ ನಮ್ಮ ದಿನನಿತ್ಯದ ವಿಚಾರಗಳ ಸಂದರ್ಭದಲ್ಲಿ ನಾವು ಇಡೀ ರಾಜ್ಯದ ಇತಿಹಾಸವನ್ನು ಅಥವಾ ದೇಶದ ಅಥವಾ ಅಂತಾರಾಷ್ಟ್ರೀಯ ಇತಿಹಾಸವನ್ನೆಲ್ಲ ಓದ್ಕೊಳ್ತೇವೆ. ಆದರೆ ನಮ್ಮದೇ ಊರಿನ ಚರಿತ್ರೆಯ ಬಗ್ಗೆ ನಮಗೆ ದೊಡ್ಡ ಮಟ್ಟದ ಮಾಹಿತಿಗಳು ಇರುವುದಿಲ್ಲ ಅಥವಾ ಅಂತ ಮಾಹಿತಿಯನ್ನು ಓದಿಕೊಳ್ಳುವಂತ ಪುಸ್ತಕಗಳು ಕೂಡ ತಂದಿರುವುದಿಲ್ಲ. ಸೊ ಈ ಕಾರಣದಿಂದಾಗಿ ನಮ್ಮ ಇತಿಹಾಸವನ್ನು, ನಮ್ಮ ಚರಿತ್ರೆಯನ್ನು ನಮ್ಮ ಜನರಿಗೆ ಅದೊಂದು ಅರಿವು ಮೂಡಬೇಕು, ಅದರ ಬಗ್ಗೆ ಅಭಿಮಾನ ಮೂಡಬೇಕು. ಮತ್ತೆ ಅವತ್ತಿನ ಕಾಲದಲ್ಲಿ ಅಪ್ಪಕ್ಕ ಪೋರ್ಚುಗೀಸರ ಜೊತೆಗೆ ಮಾಡಿದಂತ ಭಾರಿ ದೊಡ್ಡ ಚಾರಿತ್ರಿಕ ಹೋರಾಟ, ಇದರ ಬಗ್ಗೆ ಒಂದು ಮಾಹಿತಿಗಳನ್ನು ಹಂಚಿಕೊಳ್ಳಬೇಕು ಮತ್ತು ಅದರ ಬಗ್ಗೆ ವಿಚಾರ ವಿನಿಮಯ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಗೋಷ್ಠಿಯನ್ನು ನಾವು ಆಯೋಜಿಸಿರುವಂತದ್ದು. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನೀವು ಅಥವಾ ನಾವು ಇವತ್ತು ಉಳ್ಳಾಳದಲ್ಲಿ ಅಪ್ಪಕ್ಕ ಉತ್ಸವ ಆಗುವುದನ್ನು ನೋಡ್ತೇವೆ. ಇದರ ಹಿಂದೆ ಇರುವ ಹಿನ್ನೆಲೆ ಏನಂತ ಹೇಳಿದ್ರೆ, ಅದು ಕೂಡ 1997 ಆವತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗೆ ಮಾನ್ಯ ಪ್ರೊಫೆಸರ್ ವಿವೇಕರೇ ಅವರು ಅಧ್ಯಕ್ಷರಾಗಿದ್ದರು, ಪ್ರಥಮ ಅಧ್ಯಕ್ಷರು. ಅವರ ಒಂದು ಮಾರ್ಗದರ್ಶನದಲ್ಲಿ ಅಪ್ಪಕ್ಕನ ಬಗ್ಗೆ, ಅಪ್ಪಕ್ಕನ ಚರಿತ್ರೆಯನ್ನು ಉಳ್ಳಾಳದಲ್ಲಿ ಮತ್ತೆ ಅದು ಪುನರೂಪಿ ಜನ ಮಾತನಾಡುವಂತಾಗಬೇಕು. ಆ ಕಾರಣಕ್ಕಾಗಿ ಉಳ್ಳಾಳದ ಜನರು ಕಾರ್ಯಕ್ರಮಗಳನ್ನು, ವಿಚಾರಗಳನ್ನು, ಉತ್ಸವಗಳನ್ನು ಮಾಡುವಂತಾಗಬೇಕಂತ ಒಂದು ಮಾರ್ಗದರ್ಶನ ಕೊಟ್ಟ ಕಾರಣದಿಂದಾಗಿ 1992 ಪ್ರಥಮ ಬಾರಿಗೆ ಉಳ್ಳಾಳದಲ್ಲಿ ಈ ಒಂದು ಅಪ್ಪಕ್ಕ ಉತ್ಸವ ಆರಂಭ ಆಗಲಿಕ್ಕೆ ಕಾರಣಕರ್ತ ಈ ಅಕಾಡೆಮಿ ಕಾರಣೀಭೂತವಾಗಿತ್ತು. ಸೊ ಹಾಗಾಗಿ ಆನಂತರದ ದಿನಗಳಲ್ಲಿ ಇವತ್ತು ಅಪ್ಪಕ್ಕನ ಬಗ್ಗೆ ನಾವೆಲ್ಲರೂ ಮಾತಾಡ್ತೇವೆ. ಬೇರೆ ಬೇರೆ ಕಡೆ ಏನು ಜನ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ. ಅದೊಂದು ದೊಡ್ಡ ಒಂದು ಅಭಿಮಾನದ ಒಂದು ಕಾರ್ಯಕ್ರಮವಾಗಿ ಮೂಡಿಕೊಂಡು ಬಂದಿದೆ. ಸೊ ನಂತರದ ಇವತ್ತಿನ ನಮ್ಮ ಆಶಯ ಕೂಡ ಅಷ್ಟೇ. ನಾವು ಈಗ ಅಕಾಡೆಮಿ ವತಿಯಿಂದ ಒಂದು ಆರಂಭಿಕವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅಥವಾ ಅದರ ಹಿನ್ನೆಲೆಯಲ್ಲಿ ನಿಂತು ಊರಿನವರಿಗೆ ಪ್ರೋತ್ಸಾಹ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಊರಿನ ಜನ ಇದನ್ನು ಮುಂದಕ್ಕಿಕೊಂಡು ಹೋಗಬೇಕು. ಪ್ರತಿ ವರ್ಷವೂ ಮನೆಯಲ್ ಗ್ರಾಮದಲ್ಲಿ ಅಪ್ಪಕ್ಕನ ಸಲುವಾಗಿ ಏನಾದರೂ ಕಾರ್ಯಕ್ರಮಗಳು ನಡೆಯುವಂತ ಆಗಬೇಕು. ಮತ್ತೆ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ಹೇಳಿದೆ, ಯಾಕಂದ್ರೆ ಆ ಗ್ರಾಮದ ಹೊಸ ತಲೆಮಾರಿನವರಿಗೆ ಅಪ್ಪಕ್ಕನ ಬಗ್ಗೆ ಏನಾದರೂ ತಿಳುವಳಿಕೆ ಮೂಡಬೇಕನ್ನುವ ಕಾರಣಕ್ಕಾಗಿ ನಾವು ಅಲ್ಲಿ ಇರುವಂತ ಈ ಕಾರ್ಯಕ್ರಮ ಅಥವಾ ಈ ಗೋಷ್ಠಿ ನಡೆಯುವಂತ ಶಾಲೆ ಏನಿದೆ, ಆ ಶಾಲೆಗೆ 100 ವರ್ಷಗಳಾಗಿದೆ. ಆ ಶಾಲೆಯ ಗೋಡೆಯಲ್ಲಿ, ಹೊರ ಗೋಡೆಯಲ್ಲಿ, ಯಾಕಂದ್ರೆ ಶಾಲೆ ಮಂದಿ ನೀವು ನೋಡಿರ್ಬೋದು, ರಸ್ತೆಗೆ ಪಕ್ಕ ಅಥವಾ ತಾಗಿ ನೋಡಿರುವಂತದ್ದು, ಹೊರಗಡೆಗೆ ದೊಡ್ಡ ಗೋಡೆ ಕಾಣ್ತದೆ. ಆ ಗೋಡೆಯಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ಕಲಾವಿದರುಗಳು ಅಪ್ಪಕ್ಕನ ಬಗ್ಗೆ ಒಂದು ಚಿತ್ರ ಮಾಡ್ಲಿಕ್ಕಿದ್ದಾರೆ. ಸೊ ನಾಡಿದ್ದಿನ ಕಾರ್ಯಕ್ರಮದಲ್ಲಿ ಒಂದು 8-10 ಹಿರಿಯ ಚಿತ್ರ ಕಲಾವಿದರು ಕೂಡ ಈ ಒಂದು ಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ. ಗೋಷ್ಠಿಯಲ್ಲಿ ಆಗುವಂತ ವಿಚಾರ ವಿನಿಮಯದ ಹಿನ್ನೆಲೆಯಲ್ಲಿ ಅವರಿಗೆ ಕೂಡ ಒಂದು ಚಿತ್ರಣ ಸಿಗ್ತದೆ. ಅಪ್ಪಕ್ಕ ರಾಣಿ, ಮನೆಯಲ್ಲಿ ಗ್ರಾಮದೊಂದಿಗೆ ಇದ್ದಂತ ಸಂಬಂಧ, ಸಂಪರ್ಕ ಅಥವಾ ಪ್ರವಾಸಿ ಬಂದಂತದ್ದು ಎಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು ಅವರು ಅಲ್ಲಿ ಒಂದು ಚಿತ್ರವನ್ನು ಮಾಡ್ಲಿಕ್ಕಿದ್ದಾರೆ. ನಾವಿಂದ ಚಿತ್ರವನ್ನು ಮಾಡ್ತೇವೆ ಅಂತ ಹೇಳುವಾಗ ಇಲ್ಲಿ ಪಕ್ಕದಲ್ಲಿ ಅಪ್ಪಕ್ಕನ ಅರಮನೆ ಇದ್ದಂತ ಪಕ್ಕದಲ್ಲಿರುವಂತ ಕಟ್ಟೆಮಾಲ್ ಮನೆ ಅವರದ್ದು ಕೂಡ ಅದು ಒಂದು ತುಂಬಾ ಚಾರಿತ್ರಿಕ ಹಿನ್ನೆಲೆ ಇರುವಂತ ಮನೆ. ಅದು ಕೂಡ ರಸ್ತೆಗೆ ಪಕ್ಕ ತಾಗಿಕೊಂಡಿರುತ್ತೆ. ಅವರ ಗೋಡೆಯಲ್ಲಿ ಮನೆಯ ಗೋಡೆಯಲ್ಲಿ ಕೂಡ ಚಿತ್ರ ಮಾಡಿ ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಚಿತ್ರ ಕಲಾವಿದರು ಯಾವ ಸ್ವರೂಪದ ಅಥವಾ ಪರಿಸರದ ಗೋಡೆಗೆ ಯಾವ ರೀತಿ ಚಿತ್ರ ಬೇಕಾಗ್ತದೆ ಅನ್ನೋದನ್ನು ನಾಡಿದ್ದು ನೋಡಿ ಆಮೇಲೆ ಅದನ್ನು ಅವರಲ್ಲಿ ಚಿತ್ರ ಮಾಡ್ಲಿಕ್ಕೆ ಚಿತ್ರಿಸಲಿಕ್ಕಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು